ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಡಿಟಾಕ್ಸ್ ಡ್ರಿಂಕ್ ತುಂಬನೇ ಪ್ರಚಲಿತವಾಗಿದೆ. ಕಾರಣ ಏನು ಅಂತಂದರೆ, ಹೆಚ್ಚಿನ ಜನರು ಇದ್ರ ಮೊರೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ, ದೇಹ ಶುದ್ಧಿ ಆಗಬೇಕು, ದೇಹದಲ್ಲಿರ್ತಕ್ಕಂಥ ವಿಷಪೂರಿತಾಂಶಗಳು ಹೊರಗಡೆ ಹೋಗಬೇಕು, ಟಾಕ್ಸಿನ್ಸ್ ಹೊರಗಡೆ ಹೋಗಬೇಕು, ಆರೋಗ್ಯದಿಂದ ಇರಬೇಕು ಅನ್ನೋ ಉದ್ದೇಶದಿಂದ ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ಸೇವನೆ ಮಾಡ್ತಾ ಇದ್ದಾರೆ, ಪಾನೀಯಗಳನ್ನ ಸೇವನೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇದ್ರ ಯಾವುದರ ಅವಶ್ಯಕತೆಯೂ ನಿಮಗೆ ಬೇಡ. ನಾನು ಹೇಳ್ತಕ್ಕಂಥ ಆಹಾರನ, ತರಕಾರಿನ, ಪಾನೀಯನ ನೀವು ಸೇವನೆ ಮಾಡೋದ್ರಿಂದ ದೇಹ ಆಟೋಮೆಟಿಕ್ಕಾಗಿ ಶುದ್ಧವಾಗ್ತದೆ. ದೇಹದಲ್ಲಿರ್ತಕ್ಕಂಥ ವಿಷಪೂರಿತಾಂಶಗಳು ಹೊರಗಡೆ ಹೋಗ್ತದೆ, ಟಾಕ್ಸಿನ್ಸ್ಗಳು ಹೊರಗಡೆ ಹೋಗ್ತದೆ, ಆರೋಗ್ಯದಿಂದ ಇರ್ತೀರ, ರೋಗ ನಿರೋಧಕ ಶಕ್ತಿನೂ ಹೆಚ್ಚುತ್ತದೆ. ಇದರ ಜೊತೆಗೆ ನಿಮ್ಮ ಇಮ್ಯುನಿಟಿ ಲೆವೆಲ್ಲು ಜಾಸ್ತಿ ಆಗ್ತದೆ. ಅವು ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ತರಕಾರಿಗಳಲ್ಲಿ ಹಾಗಲಕಾಯಿ ಉಪಯೋಗಿಸಿ. ಹಾಗಲಕಾಯಿ ಕಹಿಯಾಗಿರ್ತದೆ. ಯಾವುದು ಅದರಕ್ಕೆ ಕಹಿಯೋ ಅದು ಉದರಕ್ಕೆ ಸಿಹಿ ಅಂತ ಒಂದು ನಾಣ್ಣುಡಿ ಇದೆ. ಯಾವುದು ಬಾಯಿಗೆ ಕಹಿಯಾಗಿರ್ತದೋ ಅದು ಹೊಟ್ಟೆಗೆ, ಜಠರಕ್ಕೆ ತುಂಬಾ ಒಳ್ಳೆಯದು. ಗಟ್ ಹೆಲ್ತ್, ಕರಳಿಗೆ ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಅಂತ ಅರ್ಥ. ಹಾಗಾಗಿ ಹಾಗಲಕಾಯಿನ ನೀವು ಸೇವನೆ ಮಾಡೋದ್ರಿಂದ ಇದು ಬ್ಲಡ್ ಪ್ಯೂರಿಫೈಯಾಗಿ ಕೆಲಸ ಮಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಹಾಗೂ ದೇಹದಲ್ಲಿರ್ತಕ್ಕಂಥ ವಿಷಪೂರಿತಾಂಶಗಳನ್ನ ದೇಹದಿಂದ ಹೊರಗಡೆ ಆಗ್ತದೆ, ಲಿವರ್ನ ಕ್ಲೀನ್ ಮಾಡ್ತದೆ, ನಿಮ್ಮ ಬಾಡಿ ಡಿಟಾಕ್ಸ್ ಮಾಡ್ತದೆ. ಹಾಗೂ ನಿಂಬೆ ರಸ, ಒಂದು ಲೋಟ ಉಗುರು ಬೆಚ್ಚಿನ ನೀರಿಗೆ ಒಂದು ಅರ್ಧ ಹೋಳು ನಿಂಬೆ ರಸವನ್ನು ಚೆನ್ನಾಗಿ ಹಿಂಡಿ ಪ್ರತಿದಿನ ಬೆಳಗ್ಗೆ ನೀವು ಸೇವನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ವಿಷಪೂರಿತಾಂಶಗಳು ಹೊರಗಡೆ ಹೋಗ್ತದೆ, ಹಾಗೂ ಜಿಡ್ಡಿನ ಅಂಶಗಳು ಹೊರಗಡೆ ಹೋಗ್ತದೆ, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಪ್ರತಿನಿತ್ಯ ಒಂದು 4 ಎಲೆ ಬೇವಿನ ಎಲೆನ ಚೆನ್ನಾಗಿ ತೊಳೆದು ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ದೇಹದಲ್ಲಿರ್ತಕ್ಕಂಥ ವಿಷಪೂರಿತಾಂಶಗಳು, ಟಾಕ್ಸಿನ್ಸ್ ದೇಹದಿಂದ ಹೊರಗಡೆ ಹೋಗ್ತದೆ, ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೂ ದಿನಕ್ಕೊಂದು ನಲ್ಲಿಕಾಯಿನ ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ಇದರಲ್ಲಿ ವೈಟಮಿನ್ ಸಿ ಅಧಿಕವಾಗಿ ಇದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ದೇಹದ ವಿಷಪೂರಿತಾಂಶಗಳನ್ನ ಹೊರಗಡೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ, ಬಾಡಿನ ಡಿಟಾಕ್ಸ್ ಮಾಡ್ತದೆ. ಹಾಗೂ ಬೆಳ್ಳುಳ್ಳಿ, ಆಹಾರದಲ್ಲಿ ಬೆಳ್ಳುಳ್ಳಿನ ನೀವು ಸೇವನೆ ಮಾಡೋದ್ರಿಂದ ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ವಿಷಪೂರಿತಾಂಶಗಳನ್ನ ಹೊರಗಡೆ ಆಗ್ತದೆ, ಆರೋಗ್ಯವನ್ನು ಕಾಪಾಡ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ನಿಮ್ಮ ಓವರಾಲ್ ಹೆಲ್ತನ್ನು ಇದು ಕಾಪಾಡ್ತದೆ. ಹಾಗೂ ಜೀರಿಗೆ, ಸೋಂಪು, ಕೊತ್ತಂಬರಿ ಬೀಜ ಮೂರನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತದೆ, ವಿಷಪೂರಿತಾಂಶಗಳು ಹೊರಗಡೆ ಹೋಗ್ತದೆ, ಬಾಡಿ ಡಿಟಾಕ್ಸ್ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ತರಕಾರಿಗಳು, ಪಾನೀಯಗಳನ್ನ ನೀವು ಸೇವನೆ ಮಾಡೋದ್ರಿಂದ ಬಾಡಿ ಆಟೋಮೆಟಿಕ್ಕಾಗಿ ಡಿಟಾಕ್ಸ್ ಆಗ್ತದೆ, ವಿಷಪೂರಿತಾಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ, ಇದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.